ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಸದ್ಯ ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಈ ಒಂದು ಭೇಟಿ. ಮದುವೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಡಿಕೆಶಿ ಭೇಟಿಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆ ಭೇಟಿಯಾದ್ವಿ ಅಂತ ನೋಡಿ, ರೈಟಿಂಗ್ ಅನ್ನ ಕೊಡ್ತೇವೆ ನಾವು, ಬೇಕಾದ್ರೆ ಯಾಕೆ ಭೇಟಿಯಾದ್ವಿ ಅಂತ ಸಹಿ ಮಾಡಿ ಕಳಿಸ್ತೇವೆ. ಮದುವೆ ಸಮಾರಂಭದಲ್ಲಿ ಭೇಟಿಯಾಗಿದ್ದೇವೆ. ನಾವು ಮದುವೆಗೂ ಹೋಗಿದ್ವಿ, ಅವರು ಕೂಡ ಮದುವೆಗೆ ಬಂದಿದ್ರು. ಈ ವೇಳೆ ಭೇಟಿಯಾಗಿ ಮಾತುಕತೆಯನ್ನ ನಾವು ನಡೆಸಿದ್ದೇವೆ. ಜೊತೆಗೆ ಇಬ್ರು ಕೂಡ ಕೂತು ಊಟವನ್ನು ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ. ಎಸ್ ನೋಡಿ, ಪ್ರಮುಖವಾಗಿ ನೋಡಿ, ಸಾಕಷ್ಟು ಕುರ್ಚಿಯ ಕಿತ್ತಾಟಗಳು ನಡೀತಾ ಇತ್ತು, ಬಹಿರಂಗ ಹೇಳಿಕೆ ಜಟಾಪಟಿ ನಡೆದಿತ್ತು. ಇದರ ನಡುವೆ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗಿದ್ರು. ಮುಖಾಮುಖಿ ಆಗಿದ್ದಷ್ಟೇ ಅಲ್ಲ, ಕೆಲ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ವು. ಸಾಮಾನ್ಯವಾಗಿ ಈ ರೀತಿಯಾಗಿ ಉಭಯ ನಾಯಕರು ಭೇಟಿ ಆಗಿದ್ದರಲ್ಲೂ ಕೂಡ ಈ ಕುರ್ಚಿಯ ಕಿತ್ತಾಟ, ಆಂತರಿಕ ಗಲಭೆಗಳೆಲ್ಲರೂ ಸಂದರ್ಭದಲ್ಲಿ ಭೇಟಿಯಾಗಿರೋದು ಸಾಮಾನ್ಯವಾಗಿಯೇ ಎಲ್ಲರ ಕಣ್ಣಿಗೆ ಬೀಳುವಂತ ವಿಚಾರ. ಹೀಗಾಗಿ ಕೇಳ್ತಾರೆ, ಏನ್ ಮಾತುಕತೆ ಆಯ್ತು, ಭೇಟಿ ಆಗಿದ್ರಲ್ಲ ಅಂತ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ನೋಡಿ, ಯಾಕೆ ಭೇಟಿಯಾಗಿದ್ವಿ, ಏನು ಮಾಡಿದ್ವಿ ಅಂತ ಬೇಕಾದ್ರೆ ರೈಟಿಂಗಲ್ಲಿ ಬರ್ಕೊಡ್ತೀನಿ, ಸಹಿ ಮಾಡಿ ಕಳಿಸ್ತೀನಿ. ಮದುವೆ ಸಮಾರಂಭದಲ್ಲಿ ನಾವು ಭೇಟಿ ಆದ್ವಿ, ಮದುವೆಗೆ ಹೋಗಿದ್ವಿ, ಅವರು ಕೂಡ ಬಂದರು. ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆ ನಡೀತು, ಇಬ್ರು ಕೂಡ ಜೊತೆಗೆ ಕೂತ್ಕೊಂಡು ನಾವು ಊಟ ಮಾಡಿದ್ವಿ ಅಂತ ಹೇಳಿದರು. ಇನ್ನು ಪ್ರತ್ಯೇಕವಾಗಿ 15 ನಿಮಿಷ ಯಾಕೆ ಜಾಸ್ತಿ ಮಾತನಾಡಿದ್ದೇವೆ, ಅವರ ಅಧ್ಯಕ್ಷರು ಅವ್ರ ಜೊತೆ ನಾವು ಮಾತನಾಡಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ನಾವು ಮಾತನಾಡಿಲ್ಲ, ಇನ್ನು ಅಂತಹ ಸಂದರ್ಭ ಬಂದಿಲ್ಲ ಅನ್ನೋದಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಪಕ್ಷದಲ್ಲಿ ಅಂತಹ ಯಾವುದೇ ಚರ್ಚೆಗಳು ಕೂಡ ಬಂದಿಲ್ಲ. ನಾವು ಡಿಕೆಶಿಗೆ ಬೆಂಬಲ ಕೊಡುವಂತಹ ಪ್ರಶ್ನೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಏನೇ ಇದ್ರೂ ಕೂಡ ಅವರೇ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿರೋದು. ನೋಡಿ, ಭೇಟಿ ಆದ್ರಲ್ಲ, 15 ನಿಮಿಷ ಏನು ಮಾತನಾಡಿದ್ರಲ್ಲ ಅಂತ ಕೇಳಿದ ಸಂದರ್ಭದಲ್ಲಿ ಹೇಳ್ತಾರೆ. ನೋಡಿ, ಅವರ ಅಧ್ಯಕ್ಷರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು, ಅವ್ರ ಜೊತೆ ಕೂತ್ಕೊಂಡು ಮಾತನಾಡಿದ್ದೀನಿ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ನಾವು ಮಾತನಾಡಿಲ್ಲ, ಅಧ್ಯಕ್ಷರ ಜೊತೆ ಮಾತನಾಡಿರೋದು. ನೋಡಿ, ಇನ್ನೂ ಇಂಥ ಸಂದರ್ಭ ಬಂದಿಲ್ಲ, ಈ ಬದಲಾವಣೆ ಆಗೋದೆಲ್ಲ. ಪಕ್ಷದಲ್ಲಂತಹ ಯಾವುದೇ ಚರ್ಚೆಗಳು ಕೂಡ ನಡೆದಿಲ್ಲ, ಬದಲಾಗುತ್ತೆ, ಮುಂದಿನೇನೋ ಕ್ರಾಂತಿ ಆಗುತ್ತೆ ಅನ್ನೋದು. ಹಾಗಾಗಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡುವಂಥ ಪ್ರಶ್ನೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೆ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಅನ್ನೋ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಭೇಟಿಯಾದ ಸಂದರ್ಭಗಳು ಅಲ್ಲ, ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು, ಅದು ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದು, ಜೊತೆಯಲ್ಲಿದ್ದರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನು ಸರ್, ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗೆ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡುವಂಥ ಒಂದು ಸಂಪ್ರದಾಯ, ವಾಡಿಕೆ. ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ, ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ.